ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆರೋಪ. ಪುಟ್ಟ ಮಕ್ಕಳೇ ಮೊದಲ ಟಾರ್ಗೆಟ್. ಧಾರವಾಡದಲ್ಲಿ ಜಿಲ್ಲಾ ಕಚೇರಿ ಎದುರು ನಗರದ ಸರಸ್ವತಿಪುರ ಪ್ರದೇಶದ ನಿವಾಸಿಗಳು ಕಳೆದ 2 ವರ್ಷಗಳಿಂದ ನಮ್ಮ ಪ್ರದೇಶದಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳು ನಡೆಯುತ್ತಿವೆ. ಈ ನಗರದಲ್ಲಿ ಕೆಲವು ವ್ಯಕ್ತಿಗಳು ಹಾಗೂ ಸಂಘಟನೆಗಳು ಹಿಂದೂ ಧರ್ಮದ ಬಡ ಕುಟುಂಬಗಳನ್ನು ಕ್ರೈಸ್ತ ಧರ್ಮಕ್ಕೆ ಪರಿವರ್ತಿಸಲು ಪ್ರಯತ್ನಿಸುತ್ತಿದ್ದಾರೆ. ಈ ಕಾರ್ಯದಲ್ಲಿ ಪ್ರಮುಖ ವ್ಯಕ್ತಿಗಳು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ, ಹಿಂದೂ ಧರ್ಮದ ಪುಟ್ಟ ಮಕ್ಕಳಿಗೆ ಗಿಫ್ಟ್ ನೀಡಿ ಮತಾಂತರ, ಏರಿಯಾದಲ್ಲಿ ಫಾಸ್ಟರ್ಗಳಿಂದ ನಿರಂತರವಾಗಿ ಮತಾಂತರ, ಈಗಾಗಲೇ 250ಕ್ಕೂ ಹೆಚ್ಚು ಜನರು ಮತಾಂತರ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಪ್ರತಿಭಟನೆ ನಡೆಸಿದರು. ಅವ್ರು ತಗೊಂಡೆಲ್ಲ ಮಾತು ನಾವು ಅಲ್ಲೇ ಮಾಡೋದು ಖಚಿತ ಇದೆ. ಅದು ಹೇಳ್ತಾ ಭಾಳ ಸಲ ಹೇಳಿ ಬಂದೆ ನಾವು ಸರ್. ಒಂದಲ್ಲ ಇಲ್ಲ 100 ಸಲ ಹೇಳಿ ಬಂದೆ. ಅವ್ರಿಗೆ ಏನು ಕೇಳತ್ತಿಲ್ಲ ಸರ್. ಜಾಸ್ತಿ ಇದು ಮಾಡತ್ತಾರ ಸರ್. ಅವ್ರು ಒಬ್ಬರ ಮನೇಲಿ 5 ಮಂದಿ ಹೋಗ್ತಾರೆ. ಅವ್ರು ಎಲ್ಲ ಪೂರ್ವ ಇದೆ ಸರ್. ಎಲ್ಲ ಪೂರ್ವ ಇದೆ ಅವ್ರಿಗೆ ಪೂರ್ವ ಅಲ್ಲ ಸರ್. ಪೂರ್ವ ಎಲ್ಲ ಮಾಡತ್ತೆ ಸರ್. ನಾವು ಮತ್ತೆ ಆಕ್ಷನ್ ತಗೋಬೇಕು ಸರ್. ಅವ್ರ ಮೇಲೆ ತಗೋಬೇಕು. ಸರ್ ಹಿಂಗೆ ಮಾಡ್ತಾ ಇದಾರೆ ಅವ್ರು ಎಲ್ಲರೂ. ಅವ್ರ ಮೇಲೆ ಕ್ರಮ ತಗೋಬೇಕು ಸರ್. ನೋಡ್ರಿ, ನಮ್ಮಲ್ಲಿ ನಮ್ಮ ಜನಕ್ಕೆ ಸ್ವಲ್ಪ 1000-2000 ಜನಸಂಖ್ಯೆ ಇದೆ. ಆ ಜನಸಂಖ್ಯೆಯಲ್ಲಿ ನಮ್ಮಲ್ಲಿ ಒಂದು 200-300 ಜನಸಂಖ್ಯೆ ನಮ್ಗೆ ಕಡಿಮೆ ಆತಂದ್ರೆ, ನಮ್ಮ ಹಿಂದೂ ಧರ್ಮಕ್ಕೆ ಕಡಿಮೆ ಆತಂದ್ರೆ ನಾವು ಮುಂದೆ ಎಲ್ಲಿ ಹೋಗ್ಬೇಕು? ಅವ್ರ ಧರ್ಮ ಅವ್ರು ಬೆಳೆಸ್ಕೊಂಡು ಹೊಂಟಾರ. ಯಾಕಂದ್ರೆ ನಮ್ಮ ಧರ್ಮದ ನಾವು ಬೆಳೆಸ್ಕೋಬೇಕು ಅಥವಾ ಬೇರೆ ಧರ್ಮದ ನಾವು ಬೆಳೆಸ್ಕೊಳ್ಳೋದು ನಮಗೇನು ಅನಾಹುತ ಐತಿದೆ? ಇಲ್ಲ. ಬೇರೆ ಧರ್ಮದ ನಾವು ಯಾಕೆ ಬೆಳೆಸ್ಬೇಕು? ನಮ್ದು ಜೈ ರಾಮ್ ಅನ್ನೋದು ನಮ್ಮ ಹಿಂದೂ ಧರ್ಮದ ಬಗ್ಗೆ ವಿಚಾರ ಮಾಡಿದ್ರೆ ಅವ್ರಿಗೆ ನಾವು ನಮ್ಮಲ್ಲಿ ಚಲೋ ಆಗ್ತೀವಿ. ಈಗ ಎಷ್ಟು ಮಂದಿ ಕನ್ವರ್ಟ್ ಮಾಡ್ಯಾರ ಸರ್ ಅವರು? ಟೋಟಲ್ ಇಲ್ಲದ್ರೆ 200 ಮಟ್ಟ ಹೋಗಿರ್ಬೇಕು ಸರ್. ಅಂದ್ರೆ ನಮ್ಗೆ ಹೋಗೋದು ಬೇಡ ಅಂತ ನಾವು ನಿಮ್ಗೆ ಇದಕ್ಕೆ ಹೇಳಿ ಇಲ್ಲಿ ಸಮಾಜ ಕೂಡಿ ಒತ್ತಾಯ ಮಾಡಾಕತ್ತೀವಿ. ದಯವಿಟ್ಟು DC ಸಾಹೇಬ್ರ ನಮ್ಮ ಕಡೆ. ನಿಮ್ದು ಯಾವ ಸಮಾಜ ಸರ್? ನಮ್ಮ ಡೌರಿ ಸಮಾಜ, ಹಿಂದೂ ನಮ್ಮ ಸಮಾಜ. ನಮ್ಗೆ ಡೌರಿ ಅಂತಾರೆ. ಮಸಲ್ಗಾರ ಓಣಿ, ಸರಸ್ವತಿಪುರ, ಧಾರವಾಡ, ಮರಾಠ. ಅಂದ್ರೆ ಏನು ಗೊತ್ತೇನ್ರಿ, ಹಂಗೆ ಆಗಬಾರ್ದಂತ ನಾವು ಮೋರ್ಚೆ ಮಾಡೀವಿ. ಆ ದೃಷ್ಟಿಯಿಂದ ನಾವು ಏನು ಹೇಳೋದು, ನಮ್ಮ ಧರ್ಮಕ್ಕೆ ನಾವು ಉಳಿಲಿ, ಅವ್ರ ಧರ್ಮಕ್ಕೆ ಅವ್ರು ಹೋಗ್ಲಿ. ಇವರು ಕ್ರಿಶ್ಚಿಯನ್ದವ್ರು ಏನು ಮಾಡ್ತಾರೆ, ನಿಮ್ಮ ಧರ್ಮದಾಗ ಏನು ಸಿಗಂಗಿಲ್ಲಪ್ಪ, ನಮ್ಮ ಧರ್ಮದಾಗ ಸಿಗ್ತೈತಿ ಬರ್ರಿ ಹಂಗೆ ಅಂದ್ಕೊಂಡು 200 ಜನ ಅದರಿಂದ ಕಮ್ಮಿ ಮಾಡ್ಯಾರ. ಅದರ ಸಂಬಂಧ ನಾವು ಹೋರಾಡಕತ್ತೀವಿ.